ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರು ಹೊಸದಾಗಿ ನನ್ನ ಒಂದು ಚಾನಲ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ರಾಯರ ಆಶೀರ್ವಾದದಿಂದ ಎಲ್ಲರೂ ಚೆನ್ನಾಗಿರಬೇಕು ಅಂತ ನಾನು ಬಯಸ್ತೀನಿ. ಈಗ ನಾನು ಈ ವಿಡಿಯೋದಲ್ಲಿ ಹಳ್ಳಿಯಿಂದ ತರಿಸಿ ನಾನು ಯಾವ ರೀತಿ ಒಂದು ಎಲೆಗಳನ್ನ ಹಾಕಿ ಆಯಿಲ್ನ ಪ್ರಿಪೇರ್ ಮಾಡ್ತೀನಿ ಅನ್ನೋದನ್ನು ಒಂದೊಂದಾಗಿ ನಿಮ್ಗೆ ನಾನು ಹೇಳ್ತೀನಿ. ಏನ್ರಿ ಸೀಕ್ರೆಟು, ನಿಮ್ಮ ಒಂದು ಆಯಿಲ್ ಇಷ್ಟೊಂದು ಚೆನ್ನಾಗಿದೆ ನಿಮ್ಮ ಒಂದು ಪ್ರಾಡಕ್ಟು ಅಂತ ತುಂಬ ಜನ ಮೆಸೇಜ್ ಮಾಡ್ತೀರಾ, ತುಂಬ ಖುಷಿಯಾಗಿ ಫೋನುಗಳು ಕೂಡ ಮಾಡಿ ಹೇಳ್ತೀರಾ. ತುಂಬ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಕಣ್ರಿ. ಅವ್ರ ಕರ್ನಾಟಕಕ್ಕೆ ನಮ್ಮ ಒಂದು ಪ್ರಾಡಕ್ಟು ಕೊರಿಯರ್ ಮಾಡ್ತಿದ್ವಿ, ಅಷ್ಟೊಂದು ನಮಗೆ ಪ್ರಾಡಕ್ಟ್ ಬುಕ್ಕಿಂಗ್ ಇದೆ. ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ನಾನು ಪ್ರತಿಯೊಂದನ್ನು ಹೇಳ್ತೀನಿ ನೋಡಿ. ಈ ರೀತಿಯಾಗಿ ನಾನು ಹಳ್ಳಿಯಿಂದ ತರಿಸಿ ಎಲೆಗಳನ್ನ ಅದೆಲ್ಲ ತೊಳಸಿ ಹಾರಿಸಿ ನಾನು ರೆಡಿ ಮಾಡಿರೋ ಅಂಥ ಒಂದು ಇದು. ಈ ಒಂದು ಎಲೆಗಳಲ್ಲಿ ಒಂದು ಡ್ರಾಪು ಕೂಡ ವಾಟರ್ ಇರಬಾರ್ದು. ಏನಕ್ಕೆ ಅಂದರೆ ನಾವು ಏನು ಜನಗಳಿಗೆ ಕೊಡ್ತಾ ಇದ್ದೀವೋ ಅದು ನೀಟಾಗಿ ಹೈಜಿನಿಕ್ಕಾಗಿ ತುಂಬ ಆರೋಗ್ಯಕರವಾಗಿರಬೇಕು. ಅಷ್ಟೇ ಶ್ರದ್ಧೆಯಿಂದ ಗೌರವದಿಂದ ನಾವು ಕೆಲಸ ಮಾಡ್ತೀವಿ. ನಾವು ಟೀಮಲ್ಲಿ ಇರೋರು ಅಷ್ಟೇ ಪಾಪ ತುಂಬ ಚೆನ್ನಾಗಿ ಕೇರ್ಫುಲ್ಲಾಗಿ ಮಾಡ್ತಾರೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅವರೆಲ್ಲ ಹೇಗೆ ಕೆಲಸ ಮಾಡ್ತಾರೆ, ಹೇಗೆ ತೊಳಿತಾರೆ, ಹೇಗೆ ಅದನ್ನು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ತಾರೆ ಅನ್ನೋದನ್ನು ನಾನು ಒಂದೊಂದಾಗಿ ಒಂದು ವಿಡಿಯೋ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಎಲ್ಲರೂ ಕೂಡ ಪಾಪ ಅವರು ಅಷ್ಟು ಶ್ರದ್ಧೆಯಿಂದ ಏನು ಹೇಳ್ತೀನೋ ಅದನ್ನು ಕಂಪ್ಲೀಟಾಗಿ ಪಾಲನೆ ಮಾಡ್ತಾರೆ ನಮ್ಮ ಟೀಮಲ್ಲಿ. ಒಂದು ಇಷ್ಟೆಲ್ಲ ಎಲೆಗಳನ್ನ ಬಳಸಿ ನಾನು ಗಾಣದಿಂದ ಆಡಿಸಿರುವಂಥ ಆಯಿಲ್ನ ಬಳಸಿ ನಿಮಗೆ ಒಂದು ಆಯಿಲ್ನ ರೆಡಿ ಮಾಡಿ ನಾವು ಕೊಟ್ಟಾಗ ಎಷ್ಟು ಬೆನಿಫಿಟ್ ಇರ್ಬೋದು ಅನ್ನೋದನ್ನು ನೀವೇ ಯೋಚನೆ ಮಾಡಿ. ನೀವು ಯೋಚನೆ ಮಾಡಿದಾಗ ಅನಿಸುತ್ತೆ ಹೌದಲ್ವಾ ಅಂತ. ಯಾಕೆಂದರೆ ಎಲೆಗಳ ರಸ ನಮ್ಮ ಒಂದು ಸ್ಕ್ಯಾಲ್ಪ್ಗೆ ಬಿದ್ದಾಗ ನಮಗೆ ತುಂಬ ಚೆನ್ನಾಗಿ ಸ್ಕ್ಯಾಲ್ಪ್ಗೆ ಪ್ರೋಟೀನ್ ಸಿಗುತ್ತೆ. ಆ ಒಂದು ಆಯಿಲ್ನಿಂದ ಸ್ಕ್ಯಾಲ್ಪ್ಗೆ ಕಂಪ್ಲೀಟಾಗಿ ಏನೇ ಒಂದು ಡ್ಯಾಮೇಜ್ ಇದ್ದರೂ ರಿಪೇರಿ ಆಗುತ್ತೆ, ಮತ್ತು ಸ್ಟ್ರೆಂತು ಎಲ್ಲನೂ ಸ್ಕ್ಯಾಲ್ಪ್ಗೆ ಬರುತ್ತೆ. ನಾವು ಒಂದು ಒಳ್ಳೆ ಊಟ ಇಂಟೇಕ್ ಮಾಡಿದಾಗ ಏನು ಹೇಳ್ತಾರೆ ಡಾಕ್ಟ್ರು, ಪ್ರೋಟೀನ್ ಸಿಗುತ್ತೆ ಬಾಡಿಗೆ ಅಂತ ಹೇಳ್ತಾರೆ ಅಲ್ವಾ. ಅದೇ ಥರ ನಾವು ಹೊಟ್ಟೆಗೆ ಊಟ ಮಾಡೋದನ್ನೇ ನಾವು ತಲೆಗೂ ಕೂಡ ನಾವು ಯೂಸ್ ಮಾಡಿದಾಗ ಈ ರೀತಿಯಾಗಿ ಒಂದು ಪ್ರಕೃತಿಯಲ್ಲಿ ಸಿಗೋ ಅಂಥ ಒಂದು ಎಲೆಗಳಿಂದ ನಾವು ಯೂಸ್ ಮಾಡಿಕೊಂಡು ನಾವು ಅಪ್ಲೈ ಮಾಡಿದಾಗ ನಮಗೆ ತುಂಬಾ ಬೆನಿಫಿಟ್ ಇರುತ್ತೆ. ಇದರಿಂದ ಕಣ್ಣುಗಳು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ನನಗೆ ಹೇಳಿರೋ ಅಂಥದ್ದು. ನಾನು ಕಲಿಯೋವಾಗ ನನಗೆ ತುಂಬಾ ಖುಷಿ ಆಗುತ್ತೆ. ಎಸ್ಪೆಷಲಿ ನೋಡಿ, ನನಗೂ 50+ ಈಗ ನಾನು ಇವತ್ತಿಗೂ ಒಂದು ಸ್ಪೆಕ್ಸ್ ಯೂಸ್ ಮಾಡಲ್ಲ. ತುಂಬ ಹೆಲ್ದಿಯಾಗಿದೆ ನನ್ನ ಕಣ್ಣುಗಳು. ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ನಾವು ಆಯಿಲ್ ಯೂಸ್ ಮಾಡೋ ಸುಮಾರು ವರ್ಷದಿಂದನೇ ಯೂಸ್ ಮಾಡ್ತಿದ್ವಿ. ನಾನು ಈಗ ಇನ್ಸ್ಟಾ ಓಪನ್ ಮಾಡಿಕೊಂಡು ನನ್ನ ಒಂದು ಫ್ರೆಂಡ್ಸು ರಿಲೇಷನ್ಸು ನಿನಗಿಷ್ಟು ನಾಲೆಡ್ಜ್ ಇದೆ, ಎಲ್ಲರಿಗೂ ಒಳ್ಳೇದಾಗಲಿ ಮಾಡು ಅಂತ ಎಲ್ಲರೂ ತುಂಬಾ ನನಗೆ ಸಪೋರ್ಟ್ ಮಾಡಿ ನೀವು ತುಂಬ ನಾಲೆಡ್ಜ್ ಇದೆ, ನಿಮಗೆ ಸೀಮಿತ ಆಗಿರೋದು ಬೇಡ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿದ್ದಕ್ಕೋಸ್ಕರ ನಾನು ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು. ಬಟ್ ಇಷ್ಟೊಂದು ಜನಗಳಿಗೆ ಒಳ್ಳೇದಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ. ತುಂಬ ಒಳ್ಳೇದಾಗ್ತಾಯಿದೆ ನಿಮ್ಮಿಂದ ಅಂತ ಹೇಳಿ ತುಂಬಾ ನನಗೆ ಖುಷಿ ಆಗುತ್ತೆ. ನಿಜವಾಗ್ಲೂ ಎಲ್ಲರಿಗೂ ಒಳ್ಳೇದು ಮಾಡಬೇಕು ಅನ್ನೋ ಮನೋಭಾವನೆ ಇದ್ದಂಥ ಒಂದು ವ್ಯಕ್ತಿಗೆ ದೇವರೇ ಕೊಟ್ಟಂಥ ಇದೊಂದು ಅವಕಾಶ. ನನಗಂತೂ ತುಂಬಾ ಖುಷಿ ಆಗುತ್ತೆ. ಈ ಒಂದು ವಿಡಿಯೋ ಮೂಲಕ ದೇವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ತುಂಬ ಶ್ರದ್ಧೆ ಗೌರವದಿಂದ ಈ ಒಂದು ಕೆಲಸನ ನಾವು ಮಾಡ್ತೀವಿ. ಏನಕ್ಕೆ ಅಂದರೆ ಪ್ರತಿಯೊಂದು ಕ್ಷಣವೂ ಅಲರ್ಟಾಗಿರಬೇಕು. ಏಕೆಂದರೆ ಸಾವಿರಾರು ಜನ ಬಳಸೋಂತಹ ಒಂದು ಆಯಿಲ್ ಆಗಿರೋದ್ರಿಂದ ಇಡೀ ನಮ್ಮ ಟೀಮು ತುಂಬ ಕೇರ್ಫುಲ್ಲಾಗಿ ನಾವು ಮಾಡ್ತೀವಿ ವರ್ಕ್ನ. ಅಷ್ಟೇ ರೆಸ್ಪೆಕ್ಟ್ಫುಲ್ಲಾಗಿರುತ್ತೆ. ಇನ್ನೂ ಒಂದು ವಿಚಾರ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಮೂಲಕ. ಪ್ರಾಡಕ್ಟ್ ಬುಕ್ ಮಾಡ್ಕೊಂಡು ಯೂಸ್ ಮಾಡಿಕೊಂಡು ರಿಪೀಟೆಡ್ ಪ್ರಾಡಕ್ಟ್ ಬುಕ್ ಮಾಡ್ಕೊಳ್ತಿದ್ದಾರೆ. ತುಂಬ ಚೆನ್ನಾಗಿದೆ ಮೇಡಮ್ ಪ್ರಾಡಕ್ಟ್ ಎಲ್ಲನೂ ಅಂತ ಹೇಳ್ತಾರೆ. ನನಗಂತೂ ತುಂಬ ಖುಷಿಯಾಗುತ್ತೆ. ಏನಕ್ಕೆ ಅಂದರೆ ನೀವೆಲ್ಲರೂ ಚೆನ್ನಾಗಿರಬೇಕು ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದನೇ ಈ ಒಂದು ಪ್ರಾಡಕ್ಟ್ ನಾನು ಲಾಂಚ್ ಮಾಡಿರೋದು. ನೀವೆಲ್ಲರೂ ಚೆನ್ನಾಗಿರಬೇಕು, ನಿಮ್ಮೆಲ್ಲರ ಒಂದು ಖುಷಿ, ನಿಮ್ಮೆಲ್ಲರ ಒಂದು ರಿಸಲ್ಟ್ಗಳು ನನಗೆ ತುಂಬಾ ಖುಷಿ ಆಗುತ್ತೆ. ಏಕೆಂದರೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಒಂದು ಕೆಲಸ ಕಾರ್ಯಗಳಲ್ಲಿ ಬ್ಯುಸಿ ಇರ್ತಾರೆ. ಯಾರಿಗೂ ಟೈಮ್ ಅನ್ನೋದೇ ಇರಲ್ಲ ಈಗಿರೋ ಬ್ಯುಸಿ ಲೈಫಲ್ಲಿ. ನಿಮ್ಮೆಲ್ಲರ ಮುಂದೆ ನಾವು ರಕ್ಷಾ ಹೇರ್ ಕೇರ್ ಪ್ರಾಡಕ್ಟಲ್ಲಿ ಇಷ್ಟೆಲ್ಲ ಒಂದು ಜವಾಬ್ದಾರಿಯಿಂದ ನಾವು ರೆಡಿ ಮಾಡಿ ನಿಮ್ಮ ಮುಂದೆ ನಾವು ಪ್ರಾಡಕ್ಟ್ನ ಕೊಡ್ತಾಯಿದ್ವಿ. ನಿಮಗೆಲ್ಲರಿಗೂ